ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 15. ಜೀವನ್ಮುಕ್ತಿ ವಿವೇಕ. ದೇವಿಯ ಮಹಿಮೆಯನ್ನು ಹೇಳಿದ ಬಳಿಕ ಸೂತ ಪುರಾಣಿಕರು ಶೌನಕರನ್ನು ಕುರಿತು, ಶೌನಕರೇ, ದೇವಿಯ ಮಹಿಮೆಯು ಹೀಗೆ ಅಪಾರವಾಗಿದ್ದು, ಆಕೆ ಇಡೀ ಬ್ರಹ್ಮಾಂಡದ ನಾಯಕಿಯಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಎನಿಸಿದ್ದಾಳೆ. ನವರಾತ್ರಿ ದಿನಗಳಲ್ಲಿ 9 ದಿನಗಳೂ ದೇವಿಯ ಸ್ತುತಿ, ಸಹಸ್ರನಾಮಾರ್ಚನೆ, ಪೂಜಾದಿಗಳನ್ನು ಕೈಗೊಳ್ಳುವರು. ಇಹದಲ್ಲೂ ಪರದಲ್ಲೂ ಎಲ್ಲ ಸುಖಗಳನ್ನು ಅನುಭವಿಸುತ್ತಾರೆ. ದೇವಿಯ ಕೃಪೆಗೆ ಪಾತ್ರರಾದವರು ಪುಣ್ಯಭಾಜನರು ಎಂದೆನ್ನಲು ಶೌನಕರು, ಸೂತ ಮಹರ್ಷಿಗಳೇ, ದೇವಿಯು ಮಧುಕೈಟಭ, ಮಹಿಷಾಸುರ, ಶುಂಭ ನಿಶುಂಭರನ್ನು ಕೊಂದ ಚರಿತೆಯನ್ನು, ದೇವಿಯ ಮಹಾತ್ಮೆಯನ್ನು ಕೇಳಿ ನಮಗೆ ಆನಂದವಾಯಿತು. ದೇವಿಯನ್ನು ಐಕ್ಯವಾಗಿ ಜೀವನ್ಮುಕ್ತಿ ವಿವೇಕವನ್ನು ಸಂಪಾದಿಸುವ ಮಾರ್ಗವನ್ನು ತಿಳಿಸುವಿರಾಗಿ ಬೇಡಿಕೊಳ್ಳುತ್ತೇವೆ ಎಂದು ಕೋರಿದರು. ಸೂತರು ಮಾತನಾಡಿ, ಶೌನಕರೇ, ಜೀವನ್ಮುಕ್ತಿ ಎಂದರೇನೆಂಬುದನ್ನು ಮೊದಲು ತಿಳಿಯಿರಿ ಎಂದು ಹೇಳತೊಡಗಿದರು. ಸದ್ವಸ್ತುವಿನ ಸಂಘದಿಂದ ಅಸದ್ವಸ್ತುವಿನ ಸಂಘ ಹೋಗಿಬಿಡುತ್ತದೆ. ಅಸದ್ವಸ್ತುವಿನ ಸಂಘ ಕಡಿಮೆಯಾದ ಹಾಗೆಲ್ಲ ನಿಶ್ಚಲತ್ವ ಗೋಚರವಾಗುತ್ತದೆ. ವಸ್ತುಗಳ ನಿಜವಾದ ಸ್ವಭಾವವನ್ನು ಅರಿಯಲು ಅಡ್ಡಿಯಾಗುವ ಮೋಹಕರಿಗೆ ಮರೆಯಾಗುತ್ತದೆ. ಮೋಹ ಮಾಯವಾಗಬೇಕು. ನಿಶ್ಚಲವಾದ ಈ ತತ್ವವನ್ನು ಕಂಡೊಡನೆ ಅಂಥ ಜನ ಜೀವಿಸಿರುವಾಗಲೇ ಮುಕ್ತಿಯನ್ನು ಅನುಭವಿಸುವರು. ಮಾನವರಲ್ಲಿ ವೈರಾಗ್ಯ ಉಂಟಾಗಬೇಕು. ಹೊರಗೆ ಲೋಕಾಸಕ್ತಿ ಇದ್ದರೂ ಒಳಗೆ ವಿರಕ್ತಿ ಇರಬೇಕು. ಇಂದ್ರಿಯಗಳು ಕಂಡ ವಿಷಯಗಳಿಗೆ ಹೋಗಿ ಗಂಟು ಬೀಳುತ್ತಿದ್ದರೆ ಆ ಸಂಘದಿಂದ ಕಾಮ ಹುಟ್ಟುವುದು. ಕಾಮದಿಂದ ಕ್ರೋಧ, ಕ್ರೋಧದಿಂದ ಸಮೋಹ, ಸಮೋಹದಿಂದ ಸ್ಮೃತಿ ಭ್ರಮಣೆ, ಸ್ಮೃತಿ ಭ್ರಮಣೆಯಿಂದ ಬುದ್ಧಿನಾಶವಾಗಿ ಮನುಷ್ಯ ಹಾಳಾಗುತ್ತಾನೆ. ಇಂತಹ ವಿನಾಶ ಉಂಟಾಗಬೇಕಾದರೆ ಅದನ್ನು ಆರಂಭದಲ್ಲೇ ಚಿವುಟಿ ಹಾಕಬೇಕು. ಇದೇ ನಿಸ್ಸಂಗತ್ವ. ಈ ಸ್ಥಿತಿ ಪಡೆಯುವುದೇ ವಿವೇಕ. ಇದಕ್ಕೆ ತತ್ಸಂಗತ್ವ ಸಾಧನ. ಪ್ರಾಪಂಚಿಕ ಚಿಂತೆಗಳನ್ನು ಮರೆತು ಮನುಷ್ಯ ಏಕಾಂತವಾಸದಲ್ಲಿದ್ದು ದೇವಿಯ ಆನಂದದಾಯಕ ಮೂರ್ತಿಯನ್ನು ನೆನೆಯುತ್ತಾ ಮನಸ್ಸನ್ನು ವಿಷಯಾದಿಗಳಿಗೆ ಹರಿಬಿಡದೆ ನಿಗ್ರಹಿಸಿ ಕಣ್ಮುಚ್ಚಿ ಧ್ಯಾನಾಸಕ್ತನಾಗಬೇಕು. ದೇವಿಯ ಮೂರ್ತಿಯನ್ನು ಹೃದಯದಲ್ಲಿ ಸ್ಥಾಪಿಸಿ ಆಕೆಯನ್ನು ಪೂಜಿಸುವುದರಲ್ಲಿ ಮಗ್ನನಾಗಬೇಕು. ದೇವಿ ಸರ್ವಾಲಂಕಾರ ಭೂಷಿತಳು. ಆಕೆಯ ಸುಂದರ ರೂಪವಲ್ಲದೆ ಬೇರೇನೂ ಗ್ರಹಿಸಬಾರದು. ಆ ತಾಯಿಯ ಮೂರ್ತಿಯನ್ನು ಸಾವಧಾನದಲ್ಲಿ ನೆನೆದಾಗ ಕಣ್ಣು ಮುಂದೆ ಆಕೆಯ ಪ್ರತಿರೂಪ ಬರುತ್ತದೆ. ದೇವಿಯ ಹಣೆಯಲ್ಲಿ ಕಸ್ತೂರಿ ತಿಲಕವಿದೆ. ಕೈಗಳಲ್ಲಿ ಗದೆ, ಚಕ್ರ, ಶೂಲ, ಮುಸಲ ಮೊದಲಾದ ಆಯುಧಗಳನ್ನು ಹಿಡಿದಿರುತ್ತಾಳೆ. ಆಕೆ ರತ್ನಾಭರಣ ಭೂಷಿತಳು. ಮಾನವರು ಸದಾ ಆಕೆಯ ಧ್ಯಾನ ಮಾಡುತ್ತಿರಲು, ಅಂದರೆ ಕುಳಿತಾಗ, ನಿಂತಾಗ, ನಡೆದಾಡುವಾಗ, ಮಲಗಿದಾಗ, ಸರಸದಲ್ಲಿರುವಾಗ, ಯಾವಾಗಲಾಗಲಿ ದೇವಿಯ ಧ್ಯಾನ ನಿರಂತರವಾಗಿರಲಿ. ದೇವಿಯು ಕರುಣಾಮಯಿ, ಶಕ್ತಿದಾಯಿನಿ, ಬೇಡಿದ್ದನ್ನು ಕೊಡುವವಳು. ಮಗುವು ತಾಯಿಗಾಗಿ ಹಂಬಲಿಸಿದಾಗ ತಾಯಿ ಓಡಿ ಬಂದು ಹಾಲುಡಿಸಿ ಮುದ್ದಿಸುವಂತೆ ದೇವಿಯು ಭಕ್ತರನ್ನು ಪಾಲಿಸುವಳು. ದೇವಿಯಲ್ಲಿ ಮನುಷ್ಯ ಯಾವ ಬಯಕೆಯನ್ನೂ ಹೇಳಿಕೊಳ್ಳಬಾರದು. ಏನೇ ಇದ್ದರೂ ದೇವಿಗೆ ತಿಳಿಯದೆ. ಆಕೆ ಪ್ರತಿಯೊಬ್ಬರ ಬಯಕೆಯನ್ನೂ ಈಡೇರಿಸುವಳು. ವಿರಕ್ತನು ಆಸೆ ಇಟ್ಟುಕೊಂಡಲ್ಲಿ ವಿರಕ್ತನಾಗುವನೇ. ಆದರೆ ಬದುಕಿ ಬಾಳುವ ವ್ಯಕ್ತಿಗೆ ದೇವಿಯೇ ಅವನಿಗೆ ಅಗತ್ಯವಾದ ಸುಖ ಸಮೃದ್ಧಿ ನೀಡುವಳು. ಅಷ್ಟೇಕೆ, ಸಾಯುಜ್ಯ ಪದವಿಯನ್ನೇ ಕೊಡುವಳು. ಮುಖ್ಯವಾಗಿ ಎಲ್ಲ ಆಸೆಗಳನ್ನು ಬಿಟ್ಟು ಎಲ್ಲವೂ ದೇವಿಗೆ ಬಿಡುತ್ತೇನೆ ಎಂಬ ಭಕ್ತನು ಯಾವ ದೋಷವೂ ಇಲ್ಲದೆ ಪರಬ್ರಹ್ಮದಲ್ಲಿ ಒಂದಾಗುತ್ತಾನೆ.
ದೇವಿಯ ಧ್ಯಾನವನ್ನು ಸದಾ ಮಾಡುತ್ತಿರಬೇಕು. ಆತನು ತೇಜೋಮಯವಾಗಿ ಎಂದೂ ಬೆಳಗುತ್ತಾನೆ. ಯಾವಾಗಲೂ ದೇವಿಯನ್ನು ಪೂಜಿಸುತ್ತಿರುವವನು, ಆಕೆಯಲ್ಲೇ ತನ್ನ ಬೇಕು ಬೇಡಗಳನ್ನು ನಿರ್ಧರಿಸುವವನು, ಅಂದರೆ ದೇವಿಯೇ ತನ್ನನ್ನು ನೋಡಿಕೊಳ್ಳಲಿ ಎನ್ನುವ ಮನುಷ್ಯ ದೇವಿಯಂತೆಯೇ ಪ್ರಕಾಶಮಾನನಾಗಿರುತ್ತಾನೆ. ಅವನು ತೊಡುವ ಒಂದೊಂದು ವಸ್ತ್ರ, ಆಭರಣಗಳು ಹೊಳೆಯುತ್ತಿರುತ್ತವೆ. ಜೀವನ್ಮುಕ್ತನು ತಾನೇ ದೇವಿಯಂತೆ ಕಾಣುತ್ತಾನೆ. ಮಾನವ ಆಸೆಗಳನ್ನು ತೊರೆಯಬೇಕು. ಜೀವನ್ಮುಕ್ತನಾಗಿ ದೇವಿಯಲ್ಲಿ ತನ್ನನ್ನು ಐಕ್ಯಗೊಳಿಸಿ ಅದೇ ಪರಬ್ರಹ್ಮನೆಂದು ತಿಳಿಯುತ್ತಾನೆ. ತಾನು ಮಾಡುವ ಒಂದೊಂದು ಕೆಲಸವೂ ದೇವಿಯದು ಎಂದು ತಿಳಿಯುವ ವ್ಯಕ್ತಿ ಎಲ್ಲ ದೇವಿಮಯಂ, ಸರ್ವಂ ದೇವಿಮಯಂ ಜಗತ್ ಎಂದು ಭಾವಿಸುತ್ತಾನೆ. ಯಾವ ವ್ಯಕ್ತಿ ದೇವಿಯನ್ನೇ ಸರ್ವಸ್ವವೆಂದು ತಿಳಿಯುವನೋ ಅಂಥವನನ್ನು ದೇವಿ ಸದಾ ರಕ್ಷಿಸುತ್ತಾಳೆ. ಮನುಷ್ಯರು ಯಾರು ಪ್ರತಿನಿತ್ಯ ಹಗಲು ಮತ್ತು ಸಂಜೆ ವೇಳೆಗಳಲ್ಲಿ ದೇವಿಯನ್ನು ಕುರಿತು ಹಾಡುವರೋ ಅವರನ್ನು ದೇವಿ ಸಲಹುವಳು. ಅವನ ಭವಿಷ್ಯತ್ತು, ಬೇಕು ಬೇಡಗಳನ್ನು ಕುರಿತು ಪಾರ್ವತಿಯು ಚಿಂತಿಸುತ್ತಿರುತ್ತಾಳೆ. ತನ್ನ ಭಕ್ತರಿಗೆ ಸ್ವಲ್ಪ ನೋವಾದರೂ ದೇವಿಗೆ ಸಹನೆಯಾಗುವುದಿಲ್ಲ. ಓಡಿ ಬಂದು ಸಲಹಿ ಕಾಪಾಡುವಳು. ದೇವಿ ಕರುಣಾಮಯಿ, ಕರುಣಾಸಾಗರಳು. ಭಕ್ತನು ಮಲಗಿ ಹಾಡಿದರೆ ಕುಳಿತು ಕೇಳುವಳು, ಕುಳಿತು ಹಾಡಿದರೆ ನಿಂತು ಕೇಳುವಳು, ನಿಂತು ಹಾಡಿದರೆ ನಲಿಯುವಳು. ಭಕ್ತರೆಂದರೆ ದೇವಿಗೆ ಮಮತೆ, ಭಕ್ತರಿಗೆ ದೇವಿಯೇ ಕಾವಲು. ಆಗ ಭಕ್ತನು ಯಾವುದಕ್ಕೂ ಚಿಂತಿಸುವುದಿಲ್ಲ. ಎಲ್ಲವನ್ನೂ ದೇವಿಗೆ ಅರ್ಪಿಸಿ ತಾನು ಸದಾ ದೇವಿಯನ್ನು ನೆನೆಯುತ್ತಿರುವನು. ಭಕ್ತನು ಹೋದ ದಾರಿಯಲ್ಲಿ ದೇವಿ ಸದಾ ಬೆಂಗಾವಲಾಗಿ ಇರುವಳು. ದೇವಿ ಭಕ್ತರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಳು. ದೇವಿಯನ್ನು ಮೂರ್ತಿ ರೂಪದಲ್ಲಿ ಧ್ಯಾನಿಸುತ್ತಾ ಸುಗುಣ ಮಾರ್ಗದಲ್ಲಿ ನಡೆದು ದೇವಿಯ ಮೂರ್ತಿಯೇ ತಾನು ಎಂದು ಭಾವಿಸುತ್ತಾ ಧ್ಯಾನಿಸುವುದು ಐಕ್ಯ ಸುಗುಣ ಮಾರ್ಗವಾಗಿ, ಇದಕ್ಕೂ ಬೇರೆ ಮಾರ್ಗ ಮುಕ್ತಿ ಮಾರ್ಗವಾಗುತ್ತದೆ. ಜೀವಾತ್ಮ ಪರಮಾತ್ಮಗಳೆರಡನ್ನೂ ಧ್ಯಾನದಲ್ಲಿರಿಸಿ ಭಜಿಸಿದರೆ ವ್ಯಕ್ತಿ ಜೀವನ್ಮುಕ್ತಿ ಮಾರ್ಗ ಕಂಡುಕೊಳ್ಳುತ್ತಾನೆ. ಪವಿತ್ರನಾಗಿ ಶಿವನಲ್ಲಿ ಒಂದಾಗುವುದು ಜೀವನ್ಮುಕ್ತಿ. ಎಲ್ಲವೂ ಶಿವಮಯ, ಎಲ್ಲವೂ ಶಿವನೇ, ಶಿವನೇ ದೇವಿ, ಶಿವನಲ್ಲಿ ಎಲ್ಲವೂ ಹುಟ್ಟುತ್ತವೆಯಾಗಿ ಎಲ್ಲವೂ ಶಿವನಾಗಿರುತ್ತಾನೆ. ಮನುಷ್ಯ ತತ್ವಮಸಿ ಎಂದರೇನೆಂಬುದನ್ನು ತಿಳಿಯಬೇಕು. ಪೂರ್ಣ ಚೈತನ್ಯ ನಾನು ಎಂದು ಅರಿಯುವುದೇ ತತ್ವಮಸಿ. ಪ್ರತಿಯೊಬ್ಬನೂ ತತ್ವಮಸಿಯ ಲಕ್ಷಣವನ್ನು ತಿಳಿಯಲು ಗುರುವನ್ನು ಅರಸಿ ಗುರೂಪದೇಶದಲ್ಲಿ ಸಾಗಬೇಕು. ಸದ್ಗುರುವಿನ ಉಪದೇಶ ಪಡೆದವನು ಆನಂದವನ್ನನುಭವಿಸಿ ಶಿವಾಂತರಂಗದಲ್ಲಿ ಐಕ್ಯನಾಗುವನು. ಅಂಥವನು ಚಂಚಲ ಮನಸ್ಸಿನವನಾಗಿರುವುದಿಲ್ಲ. ಹರಿಹರ ಬ್ರಹ್ಮರೆಲ್ಲ ಒಂದೇ ಎನ್ನುತ್ತಾ ದೇವಿಯನ್ನು ಧ್ಯಾನಿಸುತ್ತಿರುವನು. ದೇವಿಯ ಧ್ಯಾನ ಮಾಡುವವನು ಸಾಧಕನು, ಮುಕ್ತಿ ಪಡೆಯುವವನು. ಭಕ್ತಿಯೇ ಮುಕ್ತಿ ಸಾಧಕ. ಅಂಥವನು ದೇವಿಯಲ್ಲಿ ಸದಾ ತನ್ನನ್ನು ಐಕ್ಯನಾಗಿಸಿ ಆಕೆಯ ಧ್ಯಾನ ಮಾಡುತ್ತಾ ದೇವಿಯ ಸಾಕ್ಷಾತ್ಕಾರ ಹೊಂದುವನು. ಪರಬ್ರಹ್ಮ ಸ್ವರೂಪನೇ ಆಗಿಬಿಡುವನು. ಅವನಿಗೆ ವಾಸನೆಗಳಿರುವುದಿಲ್ಲ. ಜನ್ಮರಾಹಿತ್ಯ ಹೊಂದಿ ಆನಂದ ತುಂದಿಲನಾಗುವನು. ನಿತ್ಯ ದೇವಿಯ ಉಪಾಸಕನಾಗಿರುವವನು. ಬ್ರಹ್ಮಜ್ಞಾನ ಸಂಪಾದಿಸುವನು. ಆತ್ಮದಲ್ಲಿ ಮಹಾತೇಜಸ್ಸು ಉಂಟಾಗಿ ಆ ಆತ್ಮ ಪ್ರಕಾಶದಲ್ಲಿ ಒಂದಾಗಿ ಪೂರ್ಣನೆನಿಸಿಕೊಳ್ಳುತ್ತಾನೆ. ಅವನು ನಿತ್ಯಯೋಗಿ, ಆನಂದದಾಯಿ ಹಾಗೂ ಆನಂದಮಯಿ ತ್ಯಾಗಜೀವಿ. ಅವನು ವಿಷಯ ಸುಖಗಳಿಂದ ದೂರ, ಇಂದ್ರಿಯ ನಿಗ್ರಹ ಮಾಡಿ ಜೀವನ್ಮುಕ್ತನಾಗುವನು. ದೇವಿಯನ್ನು ಒಮ್ಮೆಯಾದರೂ ಚಿಂತಿಸದವನು ಜೀವ ಉಳ್ಳವನಾಗಿ ಇರಲು ಸಮರ್ಥನಾಗುವುದಿಲ್ಲ. ದೇವಿಯೇ ಸರ್ವಸ್ವವೆಂದು ಸ್ವಾರ್ಥ ತ್ಯಾಗ ಮಾಡಿದವನು ಯೋಗೀಂದ್ರನಾಗಿರುವನು. ಈ ಎಲ್ಲ ಜಗತ್ತು ದೇವಿ. ಎಲ್ಲವೂ ಲಲಿತೆ, ಅಂಬ, ಜಗದಂಬ, ಭಾರ್ಗವಿ, ಶಾಂಭವಿ, ಭ್ರಮರಾಂಬಳ ವಿಳಾಸ. ಮಾನವರೆಲ್ಲ ಆಟದ ಗೊಂಬೆಗಳಂತೆ. ಜೀವನ್ಮುಕ್ತನಿಗೆ ದೇವಿಯ ರೂಪ ಬಿಟ್ಟರೆ ಬೇರೇನೂ ಕಾಣದು. ಆತನು ಬ್ರಹ್ಮಾನಂದ ಹೊಂದಿರುತ್ತಾನೆ. ಅವನು ಸಂಸಾರದೊಳಗಿದ್ದರೂ ಸಂಸಾರಕ್ಕೆ ಅಂಟಿಕೊಂಡಿರುವುದಿಲ್ಲ. ತಾವರೆಯ ಎಲೆಯ ಮೇಲೆ ಜಲಬಿಂದುಗಳಂತೆ ಅವು ಎಲೆಗೆ ಅಂಟಿಕೊಂಡಿರುವುದಿಲ್ಲ. ಹಾಗೆಯೇ ಜೀವನ್ಮುಕ್ತನು. ಅವನೇ ಸಾಕ್ಷಾತ್ ಬ್ರಹ್ಮನಂತಿರುತ್ತಾನೆ. ಜೀವನ್ಮುಕ್ತನಿಗೆ ಎಲ್ಲಿ ನಿಂತರೆ ಅದೇ ಕಾಶಿ, ಗಂಗೆ. ಅವನು ನೆಮ್ಮದಿಯಾಗಿರುವಂತೆ ದೇವಿಯು ನೋಡಿಕೊಳ್ಳುವಳು.
ಜೀವನ್ಮುಕ್ತನು ಜೀವನನ್ನು ಭ್ರಾಂತಿಯೆಂದು ಕಾಣುತ್ತಾನೆ. ಅವನಿಗೆ ದೇವನೇ ಸತ್ಯ, ಉಳಿದುದೆಲ್ಲ ಸುಳ್ಳು. ಜೀವನ್ಮುಕ್ತನ ಜೀವಕ್ಕೆ ನೋವು ಇರುವುದಿಲ್ಲ. ಅವನು ಲೋಕದ ವಾಸನೆಗಳನ್ನು ತೊರೆದು ಜೀವವನ್ನು ನೀಗಿ ಬ್ರಹ್ಮನಾಗಿ ಅಖಂಡದಲ್ಲಿ ಒಂದಾಗುತ್ತಾನೆ. ಶೌನಕರೇ, ಋಷಭನಿಗೆ ಶಿವನು ಹೇಳಿದ ಜೀವನ್ಮುಕ್ತಿ ವಿವೇಕವನ್ನು ನಿಮಗೆ ತಿಳಿಸಿದ್ದೇವೆ. ಯಾವ ನಂದಿಯು ಶಿವನಿಂದ ಆ ವಿಷಯವನ್ನು ತಿಳಿದನೋ ಧನ್ಯನಾದೆನೆಂದು ಶಿವನಿಗೆ ಸಾಷ್ಟಾಂಗವೆರಗಿ, ಹೇ ಚಂದ್ರಚೂಡ, ಮದನಾಂತಕ, ಶೂಲಪಾಣೆ, ಸ್ಥಾಣೋ ಗಿರೀಶ, ಗಿರಿಜೇಶ, ಮಹೇಶ ಶಂಭೋ, ಹೇ ಪಾರ್ವತಿ ಹೃದಯ ವಲ್ಲಭ, ಚಂದ್ರಮೌಳೆ, ಭೂತಾದಿತ ಪ್ರಮಥನಾಥ ಗಿರೀಶ ಚಾಪ ಎಂದು ನಾನಾ ವಿಧವಾಗಿ ಶಿವನನ್ನು ಸ್ತುತಿಸಿದನು. ಶಿವನು ನಂದಿಗೆ ಆಶೀರ್ವದಿಸಿ ಹೇಳಿದ ದೇವಿ ಮಹಾತ್ಮೆಯ ಕಥೆಯನ್ನು ಶಿವನ ಆ ಮಹಾಸಭೆಯಲ್ಲಿ ನೆರೆದಿದ್ದ ಗಣಗಳು, ಪ್ರಮಥರು, ಸಿದ್ಧ, ಕಿಂಕರ, ಕಿಂಪುರುಷರು, ತುಂಬುರರು, ಭೃಂಗಿ ಮೊದಲಾದವರೆಲ್ಲರೂ ಕೇಳಿ ಧನ್ಯರಾದರು. ನಂದಿಯು ದೇವಿಸ್ತುತಿ ಮಾಡಿ ಮದ್ದಳೆ ಬಾರಿಸಿದಾಗ ಭೃಂಗಿ ಎಲ್ಲರಲ್ಲೂ ಭಕ್ತಿ ಉಕ್ಕುವಂತೆ ಕುಣಿದಾಡಿದನು. ನಂದಿಯು ಶಿವನಲ್ಲಿ ಕೇಳಿದ್ದರಿಂದ ಶಿವನು ಪಾರ್ವತಿಯ ಮಹಿಮೆಯನ್ನು ಹೇಳಲಾಗಿ ಎಲ್ಲರಿಗೂ ಮಂಗಳ ಉಂಟಾಯಿತು. ಶೌನಕರೇ, ಪಾರ್ವತಿ ಮಹಿಮೆಯನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಕೇಳುವರೋ ಅಂಥವರ ಸಕಲ ಇಚ್ಛೆಗಳು ನೆರವೇರುತ್ತವೆ ಎಂದು ಸೂತ ಪುರಾಣಿಕರು ಹೇಳಿದರೆಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯ 15ನೇ ಅಧ್ಯಾಯವು ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ.